ನಿನ್ನ ಹೆಂಡತಿ ಮನೆ ಹೌದಮ್ಮ ಇದು? ಯಾಕೆ ಅಂಗಳದಲ್ಲಿ ನೋಡ ಕಸ ರಾಶಿ ಉಂಟು ಮಾರಾಯ. ಎಂತ ಮಾರಾಯ ಹೀಗಿರುವುದಾ? ನಿಜವಾಗಿ ಮನೆಯಲ್ಲಿ ಹೆಂಗಸರಿದ್ದಾರೆ ಇಲ್ವ ಅಂತ ಗೊತ್ತಾಗುದು ಹೇಗೆ? ಮನೆ ಒಳಗಡೆ ಹೋಗಿ ನೋಡುವ ಅಗತ್ಯ ಇರುವುದಿಲ್ಲ, ಮತ್ತೆ ಮನೆಯ ಅಂಗಳ ನೋಡ್ರೆ ಗೊತ್ತಾಗ್ತದೆ ಮನೆಯಲ್ಲಿ ಹೆಂಗಸರಿದ್ದಾರೆ ಇಲ್ವೋ ಅಂತೇಳಿ. ಹೇಗೆ ಮನೆಯಲ್ಲಿ ಹೆಂಗಸರಿದ್ದಾರೆ ಗೊತ್ತಾಗುದು ಹೇಗೆ? ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು ಹೆಂಗಸರು? ಏನ್ ಮಾಡ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲೇ ಸಂಗಣಿ ಹಾಕಿ ನಿನ್ ತಲೆ ಮೇಲೆ ಹಾಕ್ಬೇಕು, ಗೋಮಯವನ್ನು ಹಾಕಿ ಸಾರಿಸಿ ರಂಗೋಲಿಯಲ್ಲಿಟ್ಟಾಗ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಮನೆಯಲ್ಲಿ ಹೆಂಗಸರಿದ್ದು ಕಸ ರಾಶಿ ಈ ರೀತಿ ಉಂಟು ಅಂತ ಅರ್ಥ ಉಂಟಲ್ಲ. ಇದು ನಿಮ್ಮನೆ ಹೆಂಡತಿ ಮನೆ ಅಂಗಳವರ ಇದು. ನಮ್ಮ ಮನೆ ಬಂದು ನೋಡ ಏನು ಅಂತ ವಿಶೇಷತೆ? ಅಂಗಳವೇ ಇಲ್ಲ. ಇಲ್ಲಿಷ್ಟ ಮನೆ ಹೊರಗೆ ಇಟ್ಟು ದಾರಿಗೆ ಮನೆ ಹಾಗಲ್ವೋ? ಇಲ್ಲಿಷ್ಟ ಆಗಿದೆ ಎನ್ನುವುದರ ಅರ್ಥ ಒಳಗಡೆ ಅವರ ಮನಸ್ಸು ಇಷ್ಟೇ ಕಲುಷಿತವಾಗಿದೆ. ಮತ್ತೆ ಕಸ ತುಂಬಿದೆ ಅಂತ ಅದೆಲ್ಲ ಸರಿಪಡಿಸಬೇಕ ಮಾಡುವ ನೇರವಾಗಿ. ಎಂತ ಅವಸ್ಥೆ ಮಾಡಿ ನಿನ್ನ ಹೆಂಡತಿ ಮನೆ ನೀ ಬಂದಾಗ್ಲೂ ಬಾಗಿಲು ಹಾಕೊಂಡು ಉಂಟಲ್ಲ ಮಾಡಿ. ಅದು ಹಾಗೆ ಎಂತದ ಕೆಲಸ ಮಾಡು ಅಂದ್ರೆ ತಪ್ಪಲ್ಲ. ಸತ್ಯಭಾಮ ದೇವಿಯವರ ಮನೆ ಹೌದು, ಬೇಕಷ್ಟು ಒಡೆ ಉಂಟು, ಆಭರಣ ಉಂಟು, ಬಂಗಾರ ಬೇರೆ ಅಲ್ವಾ? ಅಲ್ವಾ? ಶ್ರೀಮಂತರು ಕಳ್ಳಕಾಕರ ಭಯ, ಹಾಗಾಗಿ ಬಾಗಿಲು ಹಾಕೊಂಡಿದ್ರು. ಏನು ಅದಕ್ಕಾಗಿ ನಾವು ಬಂದಿದ್ದೇವೆ ಎನ್ನುವ ವಿಚಾರವನ್ನು ಅವರಿಗೆ ಹೇಳಬೇಕೆ ಮಾಡುವ. ಬಾಗಿಲು ತೆಗಿತಾರೆ ಅಲ್ವಾ? ನೀ ಹೇಳಿದ್ದಲ್ಲ. ಓ ವಾರಿ ಜಗಂದಿನಿ ಅಲ್ಲ ಕೀರ ಭಾಷೆ. ನಿನ್ನ ಮುದ್ದಾದ ಮುಖವನ್ನು ನೋಡಲು ಸುಖವಾಗಿ ಅವಸರವಾಗಿ ಇಲ್ಲಿವರೆಗಾಗಿ ಬಂದವನಾಗ ಇದೋ ಒಮ್ಮೆ ಬಾಗಿಲನ್ನು ತೆರೆದು ಮುದ್ದಾದಂತ ನಿನ್ನ ಮುಖಾರವಿಂದವನ್ನು ತೋರಿಸಿ ಮಧುರವಾಗಿ ಒಂದು ಎರಡು ಮುತ್ತಿನಂತ ಮಾತಾಡು ಮಾಮ. ಒಮ್ಮೆ ಬಾಗಿಲು ತೆಗೆಯ ಮಾಮ. ಸರಿ ಆಯ್ತದ. ನಾ ಬಂದಿದ್ದೇನೆ ಅಂತ ಹೇಳಿದ್ರೆ ಯಾರು ಬಾಗಿಲು ತೆರೆದ್ರು? ನಾಳೆ ನಾ ಬಂದ್ಬಿಟ್ಟು ಹೇಳ್ತೆ ನಾ ಬಂದಿದ್ದೆ ಅಂತ ಹೇಳಿ ಬಾಗಿಲು ತೆರೀತಾರೆ ಅವರು. ಎಲ್ಲ ಪುಣ್ಯ. ಮತ್ತೆ ಮನೆ ಒಳಗಡೆ ಒಗಿ ಹಾಕೊಂಡು ಉಂಟು, ಹೌದು, ಹೊರಗಡೆ ಅಂಗಳದಲ್ಲಿ ಇಟ್ಕೊಂಡು ನಾ ಬಂದಿದ್ದೇನೆ ಅಂತ ಹೇಳಿದ್ರಿ ಬಂದವ ಇಂಥವ ಅಂತ ಗೊತ್ತಾಗ್ತದ ಅಲ್ಲ?
ನನ್ನ ಕುರಿತಾಗಿ ಹೇಳ್ಬೇಕು ಅಂತಾದ್ರೆ ಹೆಸರುಗಳು ಅದೆಷ್ಟೋ ಉಂಟ ನೀ ಎಷ್ಟು ಹೆಸರು ಮಾಡ್ದವ ಅಲ್ವಾ ಆ. ನಿಜವಾಗಿ ಹಾ. ಹೇಳಿಕೊಳ್ಳಿಕ್ ಹೋದ್ರೆ ಒಂದೋ ಎರಡೋ ಒಂದು ಹಗಲಾಟ ಸಾಕಾಗುದಿಲ್ಲ. ಅಷ್ಟು ಹೆಸರುಗಳು ಉಂಟು ಆದ್ರೂ ಸಹ ಹಾ. ಇವಳಿಗೆ ನನ್ನ ಹೆಸರನ್ನ ಕೇಳಿದ ಮರುಗಳಿಗೆ ಹಾ. ಓಡೋಡಿ ಬಂದು ಇವಳಾಗಿ ಇವಳು ಭಾಗ ತೆಗಿಬೇಕು ಅಂತಾದ್ರೆ ಅಂತ ಒಳ್ಳೆ ಹೆಸರೇ ಆಗ್ಬೇಕು. ಉಂಟಪ್ಪ ಹಾ. ಹೆಸರುಗಳು ಅನೇಕ ಇದ್ರು ಬಹಳ ಪ್ರಚಾರದ ಹೆಸರಾಗ್ಬೇಕು. ಮನಸ್ಸಿಗೆ ನಾಟುವ ಹಾಗೆ ಹಾ. ಮನಸ್ಸು ಮೊದಲಗೊಳ್ಳುವ ಹಾಗೆ ಹಾ. ಮಾಧುರ್ಯ ಭರಿತವಾದಂತ ಒಂದು ಹೆಸರು ಉಂಟು. ಅದನ್ನೇ ಎಲ್ಲರನ್ನ ಆಕರ್ಷಿಸುವಂತ ಹೆಸರು ಹಾ. ಮತ್ತೆ ಹೇಳ್ಬೇಕಾದ್ರೆ ಅದನ್ನೇ ಹೇಳುತ್ತೆ. ಓ ಅಮ್ಮ. ಪ್ರಾಣನಾಯಕಿ ನಾಗವೇಣಿ ಕೇಳಿದೆ ನಾನು. ತಪ್ಪೊಪ್ಪದಿ ಕುಲಗದಿ ತಪ್ಪೊಪ್ಪದಿ ಕುಲಗದಿ ಪ್ರಾಣನಾಯಕಿ ನಾಗವೇಣಿ 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 ಕೇಳಿದೆ ನಾನು. ವೇಣುಗೋಪಾಲ ವೇಣುಗೋಪಾಲ ವೇಣುಗೋಪಾಲನು ಕಾಣೆ. ಮಾರಾಯ, ಎಷ್ಟು ಚಂದ ಆಗ್ತದೆ ಉಂಟು ಮಾರಾಯ. ಯಾವುದು ವೇಣುಗೋಪಾಲ ನಾನು ಇವತ್ತು ನೋಡ್ತಿಲ್ಲ ಹೀಗೆ ಮಾಡಿದ್ದು. ನಾ ಏನು ಹೇಳಿಲ್ಲ ನಾನು ಇವತ್ತೇ ಹೇಳಿದ್ದು. ನಮ್ಮ ಒಂದ್ಸತಿ ಮಾಡಿ ನಾನು ನೋಡ್ತೇನೆ. ಯಾವ್ದು ಅದು ವೇಣುಗೋಪಾಲ. ಮಾಡುವ ಅದಕ್ಕೆಲ್ಲ ಪ್ರಾಣನಾಯಕಿ ನಾಗವೇಣಿ ಕೇಳಿದೆ ನಾನು. ವೇಣುಗೋಪಾಲ ವೇಣುಗೋಪಾಲ ಅಂತ ಅದ್ಭುತ ಆಗ್ತಾ ಉಂಟು ಮಾರಾಯ. ಆ ಸಂತೋಷ ಆಗ್ತಾ ಉಂಟು. ಇನ್ನೊಮ್ಮೆ ಮಾಡ್ತೀಯಾ? ಯಾವುದು ವೇಣುಗೋಪಾಲ. ಪ್ರಾಣನಾಯಕಿ ನಾಗವೇಣಿ ಕೇಳಿದೆ ನಾನು. ವೇಣುಗೋಪಾಲ 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 ವೇಣುಗೋಪಾಲನು ಕಾಣೆ. ಅದ್ಭುತ, ಅದ್ಭುತ, ಅದ್ಭುತ. ನನ್ನ ಕಣ್ಣಲ್ಲಿ ನಾನೇ ನಂಬ್ತಾ ಇಲ್ಲ. ಅಷ್ಟು ಒಳ್ಳೆದಾಗ್ತಾ ಉಂಟು. ಈ ಜಾಗ ನನಗಾಗಿ ಅಲ್ಲ, ಇವರೆಲ್ಲ ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ಆಗಬೇಕು ಅಂತ. ಅಲ್ವಾ? ಪ್ರಾಣನಾಯಕಿ ನಾಗವೇಣಿ ಕೇಳಿದೆ ನಾನು. ವೇಣುಗೋಪಾಲ 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 ಒಬ್ರು ಬಂದ್ರು ಅವರು. ಎಂತ ನಮ್ಮ ಚಟುವನ ನೀವು ಹೇಳ್ತಾ ಇದ್ರೆ ನಾವು ಹೇಳ್ತಾ ಇರೋದು ನೋಡಿ ಕತ್ತಿ ಮಾರ ನಿಂದ ಅಲ್ಲ ಮಾರಾಯ, ಧರ್ಮ ಕೇಳಿದ್ರೆ ನೀವು ಒಬ್ಬರಲ್ಲ ಇಬ್ಬರಿದ್ರಿ ಮಾರಾಯ. ಮುಖ ನೋಡಿ ಮಾತಾಡ ಇಬ್ಬಿಬ್ರು ಹೇಳಿ ಅದಕ್ಕಿಂತ ಕೊಡುದಿಲ್ಲ ನಾನು ವೇಣುಗೋಪಾಲ 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 ವೇಣುಗೋಪಾಲ
ನಾನಿನ್ನ ಅಭಿನಯ ನೋಡ್ಲಿಲ್ಲ ಅಂತಲ್ಲ, ಬಹಳ ವರ್ಷದ ಒಟ್ಟಿಗೆ ಇದ್ದವ ನಾವು. ಆಗ ಪದೇ ಪದೇ ಮಾಡಿಸ್ದೆ. ಯಾಕೆ ಯಾಕೆ? ಏನೋ ನೀನು ಅಭಿನಯ ಮಾಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಆಸೆ ಆಯ್ತು. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಆಸೆ ಆದ ಕಾರಣ ಪದೇ ಪದೇ ಮಾಡ್ತಿದ್ದೆ. ನಮ್ಮಿಂದ ಅವರೆಲ್ಲ ಸಂತೋಷ ಪಡ್ತಾರೆ ಅಂತ ಆದ್ರೆ ನಾವು ಯಾಕೆ ಮಾಡಬಾರ್ದು ಹೇಳು? ಒಂದೇಳೆ ಹಾ ಎಲ್ಲವರಿಗೂ ಸಂತೋಷವನ್ನು ಕೊಡುವುದಕ್ಕಾಗಿ ಇರುವವರು ನಾವಲ್ವೇನು? ಹಾ ಅವರು ಸಂತೋಷ ಪಡ್ತಾರೆ ಅಂತಂದ್ರೆ ಇವತ್ತು ಅಂತ ಹೇಳಿದ್ರೆ ಹಾ ದಿನನಿತ್ಯವೂ ನಾವು ಸಂತೋಷವನ್ನು ಉಣಬಡಿಸುವ ಸಿದ್ಧರಾಗಿರ್ತೇವೆ. ಅವರು ಸಂತೋಷ ಪಡ್ತಾರೆ ಅಂತ ಆದ್ರೆ ಅದೇ ನಮಗೆ ಶ್ರೀರಕ್ಷೆ ಆಗಿರ್ತದೆ ಎಂಬುದು ಸತ್ಯ. ಆದ್ರೆ ಒಂದು ಹಾ ವೇಣುಗೋಪಾಲವನ್ನು ವಿಧ ವಿಧದಲ್ಲಿ ಮಾಡಿಸುವುದಕ್ಕೆ ಪ್ರಯತ್ನಿಸಿದೆಯಲ್ಲ, ಹೌದೌದು. ನಿನ್ನ ಪ್ರೀತಿಗೆ ನಾನು ಹಾ ಸೋತವ ಇದ್ದೇನೆ. ಹೌದಾ? ಅವಕಾಶ ಒಂದು ಸಿಗಲಿ. ಹಾ ಹಲವಾರು ಹೆಸರುಗಳಿಂದ ನನ್ನನ್ನು ಕೊಂಡಾಡಿಸಿ ಹಾ. ನನ್ನ ಗೋಕುಲದಲ್ಲಿ ಹಾ. ಗೋವುಗಳನ್ನ ಗೋಪಾಲಕರನ್ನ ಪರಿಪಾಲಿಸುತ್ತಿರುವಂತಹ ಕಾಲಕ್ಕೆ ನನ್ನಲ್ಲಿರುವಂತಹ ವಿಶೇಷವಾದಂತಹ ವೇಣುವನ್ನ ಹಿಡಿದು ನಾನು ಅದನ್ನು ಊದಿದವ. ನನ್ನ ಉಸಿರಿನ ಮೂಲಕವಾಗಿ ಸ್ವರವನ್ನು ಹೊರತಂದು ಎಲ್ಲವರನ್ನ ನನ್ನ ಶರೀರದಲ್ಲಿ ಇರಿಸಿಕೊಂಡವ. ಆಗ ನನ್ನನ್ನ ಎಲ್ಲವರು ಕರೆದದ್ದು ಮುರಳಿ ಮೋಹನ ಅಂತಲ್ಲ, ಅಷ್ಟೇನು ನನ್ನನ್ನ ವೇಣುಗೋಪಾಲ ಅಂತ ಕರೆದ್ರು. ಅಂತ ವೇಣುಗೋಪಾಲನೇ ನಿನ್ನ ಮನೆ ಅಂಗಳಕ್ಕೆ ಬಂದು ನಿಂತಿದ್ದೇನೆ. ಒಮ್ಮೆ ಬಾಗಿಲು ತೆಗಿಯ ಮಾಮ. ಅಮ್ಮ, ಇದು ಈ ವೇಣುಗೋಪಾಲ ಅಂದ್ರೆ ಯಾರದು? ಗೋಪಾಲ ಅಂದ್ರೆ ಮೃತನ ಕಾಯು. ನನಗಯ್ಯೋ. ಈ ಬಂದದ್ದು ಎಷ್ಟೇನ? ಬಂದಿದ್ರು. ಒಬ್ಬನ ಕೈಯು. ಹೌದು. ಅದೊಂದು ಇನ್ನೊಬ್ಬ ದನದ ಸಗಣಿ ತೆಗೆಯೋರು. ಎಂತ ಎಂತ ಅವಸ್ಥೆ ಮಾಡಿ ತೆಗ್ದಿರು. ಎಷ್ಟು ಸರ್ತಿ ನಾನು ವೇಣುಗೋಪಾಲ ಮಾಡಿಸ್ತಾರೆ, ಎಷ್ಟು ಮಾಡಿಸಿ ಕೊನೆಗೆ ಅವ್ರು ಹೇಳಿದ್ದೇನು? ನಾನು ಗೋಪಾಲಕನಂತೆ ನೀನು ಸಗಣಿ ತೆಗೆಯೋರು. ಬೇಸರ ಇಲ್ಲ. ಮತ್ತೆ ಸಗಣಿಯ ಮಹತ್ವ ಅವ್ರಿಗೆ ಏನು ಗೊತ್ತು? ಅಲ್ವೇನ? ಗೋವಿನ ಮಹತ್ವ ಅವರಿಗೆ ಏನು ಗೊತ್ತು? ಅಲ್ವೋ? ಹ. ಇವತ್ತು ಬೆಳಗ್ಗೆ ಬೇಗ ಎದ್ದು ದನದ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಇವತ್ತು ಯಾವ ಕಾಯಿಲೆಯೂ ಇಲ್ಲ. ಕಾರಣ ಅದರಷ್ಟು ಮಹತ್ವ ಉಂಟು ಅಂತ. ಎಲ್ಲಿ ಮತ್ತು ಸಮಾನವಾದದ್ದು. ಎಲ್ಲಿವರೆಗೆ ಕೇಳು, ಗೋವಿನ ಉಸಿರಿನಲ್ಲಿ ಅಮೃತ ಎನ್ನುವುದು ಉಂಟಂತೆ. ಅನುದಿನವೂ ಅನುನಿತ್ಯವೂ ಗೋವಿನ ಸೇವೆಯನ್ನು ಮಾಡುವುದರ ಪರಿಣಾಮವಾಗಿ ನಮಗೆ ರೋಗ ಎನ್ನುವುದು ಬಾಧಿಸುವುದಿಲ್ಲ. ಗೋವು ಅಂತ ಹೇಳಿದ್ರೆ ಏನು ಅಂತ ತಿಳಿದೇ ಇದ್ದವರಿಗೆ ಆ ರೋಗ ಎನ್ನುವುದು ಬೆನ್ನು ಬಿಡುವುದಿಲ್ಲ. 33 ಕೋಟಿ ದೇವತೆಗಳ ಸಾನ್ನಿಧ್ಯ ಎಲ್ಲುಂಟು ಅಂತ ಕೇಳಿದ್ರೆ ಅದು ಗೋವಿನಲ್ಲುಂಟು. ಅದಕ್ಕಾಗಿ ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿದ್ರು. ಒಬ್ಬಳು ಹೆಣ್ಣು ತಾನು ಹೆತ್ತ ಮಗುವಿಗೆ ಮಾತ್ರ ಹಾಲು ಕೊಡ್ತಾಳೆ. ಗೋಮಾತೆ ಹಾಗಲ್ಲ. ಆ ಧರ್ಮ ಈ ಧರ್ಮ ಅವರು ಇವರು ಎಲ್ಲದೆ ಎಲ್ಲ ಮಕ್ಕಳಿಗೆ ಹಾಲು ಕೊಡುವ ತಾಯಿ ಯಾರು ಕೇಳಿದ್ರೆ ಗೋಮಾತೆ ಒಬ್ಬಳೇ. ಪ್ರಪಂಚದಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಅವಳನ್ನು ನಾವು ತಾಯಿಯ ಸ್ಥಾನದಲ್ಲಿ ಕಾಣುತ್ತೇವೆ. ಅಂತ ತಾಯಿಯಾಗಿ ಯಾವ ಪರಿಭೇದವೂ ಇಲ್ಲದೆ ಹಾಲನ್ನು ಉಣಿಸ್ತಾಳೆ ಅಂತಾದ್ರೆ ಜಗತ್ತಿನ ಶ್ರೇಷ್ಠವಾದಂತ ತಾಯಿ ಯಾರು ಅಂತ ಕೇಳಿದ್ರೆ ಅದು ಗೋವು ಮಾತ್ರ. ಇವರಿಗೆಲ್ಲ ಎಲ್ಲ ಗೊತ್ತುಂಟ? ಯಾರು ಹಾಲು ಕಟ್ಕೊಂಡು ಬಂದು ಕೊಟ್ಟು ಕುಟ್ಕೊಳ್ದಲ್ವ ಇವರು? ಹಾಗೆ ಸಗಣಿ ಏನು ಹಾಳೇನು ಗೊತ್ತಿಲ್ಲ ಅವರಿಗೆ. ಇವರಿಗೆ ಅರ್ಥ ಆಗ್ಲಿಲ್ಲ ಅಂತ ಇನ್ನೇನ್ ಮಾಡುದು ಈಗ? ಇನ್ನೆಂತ ಮಾಡುದು? ಒಂದ್ ಕೆಲಸ ಮಾಡು. ಯಾವತ್ತು ಹಾಗೆ ಗೊತ್ತಾ, ಹೇಗೆ ಅವರಿಗೆ ನಾವ್ಯಾರು ಎನ್ನುವುದನ್ನ ಹೆಸರು ಹೇಳಿದ್ರು ಭಾಗ ತೆಗಿಲಿಲ್ಲ, ನಾವ್ಯಾರು ಅಂತ ಗೊತ್ತಾದ್ರೂ ಭಾಗ ತೆಗಿಲಿಲ್ಲ. ಯಾಕೆ? ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಸಿಟ್ಟು ನೆತ್ತಿಗಡಲಿದಾಗ ಬಂದವರು ಯಾರು ಎನ್ನುವುದಕ್ಕಿಂತ ನಮ್ಮ ಹತ್ತಿರದವರು ಅಂತಾದ್ರೆ ಸಿಟ್ಟು ಇಮ್ಮಡಿ ಆಗ್ತದೆ, ಹೆಚ್ಚಾಗ್ತದೆ ಅಲ್ವಾ? ಆ ಸಿಟ್ಟು ಏಕಾಏಕಿಯಾಗಿ ಮಂಜಿನ ಹಾಗೆ ಕರಗಿ ನೀರಾಗಬೇಕು ಅಂತಾದ್ರೆ ನಾವು ಮಾಡಿರುವ ಸಾಧನೆಯನ್ನು ಹೇಳ್ಬೇಕು. ಮತ್ತೆ ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಏನ್ ಮಾಡ್ಬೇಕು ಕೇಳಿದ್ರೆ ಗಂಡ ಮಾಡಿದ ಸಾಧನೆಯನ್ನು ಹೇಳ್ಬೇಕು. ಹಾಗೆ ಸಾಧನೆ ಹೇಳಿದ್ವಾ ಆಗ ಕರಗಿ ಹೋಗ್ತಾರೆ ಅಲ್ವಾ? ಆದ್ರೆ ನಾನು ಅನೇಕ ಸಾಧನೆ ಮಾಡಿದ್ದೇನೆ ಮರೆಯ. ನೀನು ಸಾಧನೆ ಮಾಡೋ ಜಾಗ ಒಂದೇ ಹೇಳುವುದಾಗಿಲ್ಲ ಮಾರ, ಬಾಯದ ಸಾಧನೆ ಮಾಡಿದವನು. ಅದು ಯಾವ್ದು ಹೇಳೋದು, ಯಾವ ಜಾಗ ಸುದ್ದಿ ಹೇಳೋದು ತಲುಪಿಸಿ. ಒಂದ್ ಕೆಲಸ ಮಾಡಲ, ಎತ್ತಿನ ಕತೆ ಇಲ್ಲ. ಎತ್ತು ಬಹಳ ಕಡೆ ಎತ್ತಿದ್ದೆ ನೀನು ಅಲ್ಲ ಸಾಧನೆ ಮಾಡುವಲ್ಲಿ. ಗೋವರ್ಧನಗಿರಿ ಎತ್ತವಲ್ಲ, ಅದೆಲ್ಲ ವಿಷಯ. ಎತ್ತದ ಬೇಡ, ಎತ್ತದ ಬೇಡ, ಒತ್ತದ ಕತೆ ಇಲ್ಲ. ಅದ ಒತ್ತದಲ್ಲ, ಒತ್ತಿ ಕೊಂದು ಬಾಳ ನಾನು ಕೇಳ್ದವನು. ಅದು ಬೇಡ, ಬೇರೆ ಯಾವ್ದು ಬೇಗ ಮನೆ ಮುಟ್ಬೇಕಪ್ಪ. ಓಡಿದ ಕತೆ ಓಡಿದಲ್ಲ ಬೇಡ, ಹಾರದ್ದು ಹಾರದ್ದು ಬೇಡ, ಅದು ಬೇಡ, ಹಾರದ್ದು ಬೇಡ. ಮೆಟ್ಟದ ಕತೆ ಇಲ್ಲ. ಮೆಟ್ಟಿದ್ದೆ ಒಂದು ಕತೆ ಸರ್. ಹೌದು, ಮೆಟ್ಟಿದ್ದೆ ಗಟ್ಟಿ ಮೆಟ್ಟದ ಹೇಳ. ಅಂದ್ರೆ ನಾನು ಕಣ್ಕಂಡ್ರೆ ಮೆಟ್ತಾ ಇಲ್ವಾ? ಅಲ್ಲ ಮೆಟ್ಟ
ಮೆಟ್ಟಿ ಮೆಟ್ಟಿದ ಕತೆ ಒಂದು ಅದೇ ಪ್ರಬಲ. ಅದನ್ನೇ ಇಲ್ಲಲ್ಲ, ಒಂದು ಕಾಳಿಂದಿ ಮಗುವಿನಲ್ಲಿ ನಂಗಂತ ವಿನಯ ಬರದೆ ನಿಂತ್ಕೊಂಡದ್ದಲ್ಲ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದೆ. ಹೌದು. ಹೆಡೆ ತುಳಿಮ ನಾನು ಹೋಗು ಒಂದು ಕಾಳಿಂಗ್ ಬೇಕ ಬೇಡ ಹಳೆಗೆ ಇದ್ರಡಿಲ್ಲ ಹಳೆಗೆ ಏನು ನೋಡ್ಬೋದು ಈಗ ನಾನೊಂದು ಧರ್ಮ ಕರ್ಕೊಂಡ್ ಬಂದದ್ದು ವಯಸ್ಸಲ್ಲಿ ಒಳ್ಳೆ ಇರ್ತದೆ ಕಾಳಿಗಳೇ ಸಮಪಾಲ ಇವೆ ಎಂದು ನಿನ್ನ ಕರ್ಕೊಂಡು ಬಂದದ್ದು ಅದಕ್ಕಾಗಿ ನಾನು ನೀವೊಂದು ಕಾಳಿಂಗನ ಮಾಡ ನಾ ಬಿಡ್ತೆ. ನಮ್ದೆಲ್ಲ ಕಾಳಿಂಗ ಆಗ್ತದ, ನಮ್ದೆಲ್ಲ ಹಬ್ಬ ಮಾಡ್ಬಿಟ್ಟು ಕಾಳಿಂಗ ಸಾಂಕೇತಿಕವಾಗಿ ಆದ್ರೂ ಒಂದಿಷ್ಟು ಸಾಕು, ಹೆಡೆ ಕಂಡ್ರೆ ಸಾಕು ಬಿಡ್ತೇನೆ. ಅವರಲ್ಲ, ಇವತ್ತು ನೀನೇ ಕಾಳಿಂಗ ಆಗ್ಬೇಕು. ಎಷ್ಟು ಒಳ್ಳೆಯದಾಗಿದೆ ಗೊತ್ತಾ? ಇಷ್ಟು ಒಳ್ಳೆಯದಾಗ್ತದೆ ಅನ್ನೋ ಕಲ್ಪನೆಯೂ ನನಗೇನಿಲ್ಲ. ಮಾಡ ಮಾಡ ನೀನು ತಗೊಳುದಿಲ್ಲ ಸಾರಿ ಸಂಬಳ ಮಾಡ ಅದು ಭರ್ತಿ ಆಯ್ತಂತ ಅವ್ರಿಗೆ ನಂದು ಒಬ್ಬಂದೇ ಹೆಚ್ಚಾಗುದು. ನೀವೆಲ್ಲ ಹೇಳಿದ್ರೆ ಮಾಡ್ತಾರೆ. ಕಾಳಿಂಗ 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 ಬರ್ತಿದ್ದ ಅವರೆಲ್ಲ ಎತ್ಕೊಂಡ್ ಮೇಲೆ ಬಿಡ್ತಾರೆ ಈಗ. ಕ್ರೂರ
ನಡೆ, ಇದ್ಮೇಲೆ, ಹಾ. ಹೆಡೆಯ ತುಳಿದು ಬಂದ ಬಹು ಜನರ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ಕಾಳಿಂಗ ಸತ್ತ ಅದು ಮಣ್ಕಚ್ಚಿ ಹೋಯ್ತ ಕಾಳಿಂಗ ಸುದ್ದಿ ಬರ್ಬೇಡಿ ಸುದ್ದಿ ಬೇಡ ನಾವು ಒಂದೊಂದು ಹೇಳ್ತೇವೆ ಅಂತ ಆದ್ರೆ ನಮ್ಮ ಮೇಲೆ ಪ್ರಕರಣ ಬರ್ತದೆ ಇರುವುದನ್ನು ನೋಡ್ಕೊಂಡು ಹೇಳ್ಬೇಕು. ನಾನು ಅವ್ರ ಹತ್ರ ಅಂತ ಹೇಳ್ದೆ, ನಂಗೆ ಏನೋ ಕೊಡುದು ಬೇಡ ಅಂತೆ. ಈ ಗುಟ್ಟಿ ಅಲ್ಲಿ ಗೊತ್ತಾಗಿಲ್ಲಲ್ಲ, ಅವ್ರು ಮೊದ್ಲೇ ಕೊಟ್ಟಾಯ್ತು ಅಂತ ಅವ್ರು ಭಯಂಕರ ಒಬ್ಬರಿಗೆ ಬಂದ್ರು. ಬಂದು ಬೇರೆ ಯಾರನ್ನು ಹಾಗೆ ತೆಗೆದುಕಾರ ಆವತ್ತಿನ ದಿವಸ ನಂದ ಗೋಕುಲದಲ್ಲಿ ಕಾಳಿಂದಿ ಮಡುವಿನಲ್ಲಿ ತನ್ನ ವಿಷಯದಿಂದಾಗಿ ಗೋವುಗಳನ್ನ ಗೋಪಾಲಕರನ್ನ ಕೊಲ್ಲುವಲ್ಲಿ ಮುಂದಾಗಿ ನಿಂತದ್ದು ಕಾಳಿಂಗ. ಕ್ರೂರ ಕಾಳಿಂಗನ ಹೆಡೆಯನ್ನ ತುಳಿದು ಬಂದ ವೀರ ಕಾಣಿವೆ ನಾನು ಆಗಿದ್ದಕ್ಕೆ ಬಾಬಾ ಧೀರ ನೀನಾದರೆ ಅವನಾಡಿಸಿಕೊಂಡು ಧೀರ ನೀನಾದರೆ ಅವನಾಡಿಸಿಕೊಂಡು ಗರುಡಿಗಾರ ಹೋಗಯ್ಯ. ಅಮ್ಮ ಬಂದದ್ದು ಕಾಳಂದಿ ಮಡುವಿನಲ್ಲಿ ಹಾ ಕಾಳಿಂಗ ಬರ್ತಾನ. ಕಾಳಿಂದ ಬರ್ತಾನ. ಹೌದು ಓ ಇವ್ರು ಯಾವ ಗೊತ್ತಾಯ್ತು ಈಗ? ಮುರಳೀಧರ ಅಂದ್ರೆ ಹಾವಾಡಿಗಳು. ಹಾ ಒಬ್ಬ ಹಾವಾಡಿಗ, ಹಾ ಮತ್ತೊಬ್ಬ ದೇವಾಡಿಗೆ ಅಂದವರೆ ನಿನ್ನೊಟ್ಟಿ ಬಂದರೆ ಅಲ್ಲ ಮಾರೆ, ನೀವು ಅಷ್ಟೆಲ್ಲ ಕಾಳಿಂಗ ಮರ್ದನ ಮಾಡ್ತೀಯಲ್ಲ, ನಿಂಗೆ ಹಾವಾಡಿಗ ಬಿಟ್ಟಲ್ಲ ಮಾರೆ. ಹಾವಾಡಿಗಂದ್ರೆ ನಾ ಮೆಟ್ಟದ ಕಾಳಿಂಗ ಅಲ್ಲ ಅಂತ ಒಬ್ರಿಗೆ ಗೊತ್ತಾಗಿದೆ, ಹೆಬ್ಬ ಮೆಟ್ಟದ್ದು ಅಂತ ಹೇಳ್ತಿದ್ದೆ. ನನ್ನದು ಬೇಸರ ಅಲ್ಲ, ಹಾವಾಡಿಗೆ ಹೇಳಿ ನೋಡಿ. ಮತ್ತೆ ಹಾವಾಡಿಗ ಸಾಧನ ದೇವಾಡಿಗೆ ಬರ್ತಾನ. ದೇವಾಡಿಗೆ ಅಲ್ಲಿ ಬರ್ತಿದ್ರು. ದೇವಾಡಿಗ ಸಾಧನ ಅಲ್ಲ ಮಾರೆ, ಮತ್ತೆ ಸಾಲೇ ಬೇರೆ. ಅದೇ ಯಾವ ಸರ್ ಅದು? ಅನ್ನಡಿಗ ತಮ್ಮಡಿಗ ದೇವಡಿಗ. ಯಾರೇ ಅನ್ನಡಿಗ ಅಂದ್ರೆ ಪ್ರಧಾನ ಅರ್ಚಕರು, ದೇವಸ್ಥಾನ ಒಳಗೆ ಪೂಜೆ ಮಾಡು. ತಮ್ಮಡಿಗ ಅಂದ್ರೆ ಅವರಿಗೆ ತಯಾರು ಮಾಡಿ ಕೊಡುವ, ಹೊಡಿಚಾಕರಿ ಭಟ್ರು. ದೇವಾಡಿಗ ಅಂದ್ರೆ ಅವರು ಹಾಕಿ ಪೂಜೆ ಮಾಡುವ ಹೊರಗಡೆಯಿಂದ ಸಹಕರಿಸುವವರು ದೇವಾಡಿಗ. ಅನ್ನಡಿಗ ತಮ್ಮಡಿಗ ದೇವಡಿಗ ಹಾಗೆ ಬರ್ತದೆ ಸಾಲು. ಇದು ನಮ್ಮ ಜಾತ್ರೆಯಲ್ಲಿ ಗೊತ್ತಿದೆ ಕೆಲವರಿಗೆ, ನಾನು ಪಾಠ ಮಾಡ್ತಿದ್ದೇನೆ. ನಾನು ನಾಳೆಗಿಂದ ಹೇಳಿ ಬರ್ಬೇಕು. ಅರ್ಥ ಆಗಿಲ್ಲ ಬಿಡ ಅವರಿಗೆ. ಒಂದ್ ಕೆಲಸ ಮಾಡು, ನೇರವಾಗಿ ಸುದ್ದಿ ಬಳಸಿ ಮಾತಾಡ್ತೇವೆ. ಯಾಕೆ? ಅಲ್ವಾ? ಹೌದು. ಹೇಳಿ ಬಿಡು. ಹಾ, ನೀನೇ ಹೇಳ್ತೀನಿ, ನಾ ಹೇಳ್ಬೇಕಾ? ಹೌದಾ? ಅಲ್ಲ ಹೇಳು. ನೀನು ಹೇಳ, ನಾ ಹೇಳ್ಬೇಕಾ? ನಾ ಎಂತ ಹೇಳ್ಬೇಕು? ನೀನು ಒಂದು ಒಳಗಿದ್ದ ನನ್ನ ಒಳಗೆ ಗೊತ್ತಾಗ್ಬೇಕೇ ಬಿಡುವ. ಹೌದು. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ, ಭಾಗ ತೆಗಿಬೇಕಂತ ಹೇಳ್ತಾನೆ. ಒಳಗಿದ್ದಾರಲ್ಲ ಹೇಳ. ಹಾ ಹೇಳಿ ಬೇಗ ಹೇಳಿ ಅಂತ. ನಿನ್ನ ಗಂಡ ಕೃಷ್ಣ ಅಂದ್ರೆ ಹೇಳಿ ಹೇಳಿ ಅಂತ. ನಾ ಹೇಳಿದ್ ನೀನೇ ಹೇಳು. ಭಯಂಕರ ಅಮ್ಮ, ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ, ಭಾಗ ತೆಗಿ ಬಾಮ. ಯಾಸಿ ಅಮ್ಮ ಗಂಡ ಮನೆಗೆ ಬಂದ ಮೇಲೆ ಬಾಗ ತೆಗಿಬೇಕೇನೆ. ಮನೆಗೆ ಬಂದವ್ರು ಮತ್ತೆ ಒಳಗೆ ಬರ್ದೇ ಇರುವುದೇನೆ. ಬರ್ಬೇಕಪ್ಪ ಹಾಗೆ. ನಂಗೆ ಗೊತ್ತಿಲ್ಲ ಹೋಯ್ತಲ್ಲ, ಹೌದು. ಮಾಡಿದ್ನಲ್ಲ. ಹೌದು. ಏಯ್! ಹೌದು. ನಮ್ಮನೆಯವ! ಭಾಗ ತೆಗಿ. ಅಯ್ಯಯ್ಯೋ! ಅಯ್ಯಯ್ಯೋ! ಎಂತ ಅವಸ್ಥೆ ಮಗ ಇದು ನೋಡು. ಆ ಬದಿಯಲ್ಲಿ ಮುಸ್ತಾಕಿದ್ದಾರೆ. ಮುಸ್ಕ ಹಾಕಿದ್ದಲ್ಲ, ಅಂದ್ರೆ ಮುಖ ತೋರಿಸುವ ಹಾಗಿಲ್ವಂತೆ. ಅಷ್ಟು ಬೇಸರ. ಹೌದಾ? ಸರಿ ಮಾಡ್ಬೇಕು. ಹಾ. ಯಾತಗಿರ್ನಲಿ ಮುನಿಸೀಗ ಮಾನಿನಿ ರನ್ನೆ ಯಾತಗಿರ್ನಲಿ ಮುನಿಸೀಗ ಮಾನಿನಿ ರನ್ನೆ ಸತ್ಯಭಾಮಿ ಸಂಪ್ರೀತಿಯಿಂದಲೇ ಮಾತನಾಡೆಂದ ಮನದಲ್ಲಿ ಸತ್ಯಭಾಮಿ ಸಂಪ್ರೀತಿಯಿಂದಲೇ
ಸತ್ಯಭಾಮೆ ಸತ್ಯಭಾಮೆ ಪಂಕಜಾಕ್ಷಿ ಕರುಣ ಕಟಾಕ್ಷದಿಂದೀಕ್ಷಿತು ಸತ್ಯಭಾಮೆ ಪಂಕಜಾಕ್ಷಿ ಕರುಣ ಕಟಾಕ್ಷದಿಂದೀಕ್ಷಿತು ಸತ್ಯಭಾಮೆ ಯಾಗೆ ತಳಿ ಕೊಡಿಸೀಗ ಮನಿರನೆ ಸತ್ಯಭಾಮೆ ಸತ್ಯಭಾಮೆ ಭಾಮ ಯಾತಕ್ಕೆನ್ನಲ್ಲಿ ಮುನಿಸಿ ಈಗ ಹೌದು ಮಾನಿನಿ ಅಂದೆ ಯಾಕೆ ಈ ರೀತಿಯಾಗಿ ಸಿಟ್ಪಟ್ಕೊಂಡಿದ್ದೀ ಹೌದು ನಿನ್ನಲ್ಲಿ ಪ್ರೀತಿಯಿಂದ ಮಾತನಾಡಲು ಸುಖವಾಗಿ ಬಂದವನ ಮನದ ತುಗುಡವನ್ನೆಲ್ಲ ತೆಗೆದು ಬದಿಗಿರಿಸಿ ಪ್ರೀತಿಯಿಂದ ಒಂದು ಯಾರು ಮಾತಾಡೆ ಯಾಗಿಲ್ಲಿಗೆ ತಂದ ನೀವನು ಯಾಗಿಲ್ಲಿಗೆ ತಂದ ನೀವನು ಯಾಗಿಲ್ಲಿಗೆ ತಂದ ನೀವನು ನೀರೇ ಕೇಳಿ ಬಂದ ಕಾರ್ಯವನು ನೀರೇ ಕೇಳಿ ಬಂದ ಕಾರ್ಯವನು ಆ ಕಣ್ಣೆಗೆಳೆಯು ನಾನಲ್ಲವೆಂಬುದ ಕಂಡು ಆ ಕನ್ಯೆಗೆಳೆಯು ನಾನಲ್ಲ ನಾನಲ್ಲ ಆ ಕನ್ಯೆಗೆಳೆಯು ನಾನಲ್ಲ ಎಂಬುದ ಬೇಕಾದ ವಸ್ತುವ ಅವಳಿಗೆಯದು ತಾನೇ ಆ ಕನ್ಯೆಗೆಳೆಯು ನಾನಲ್ಲ ನಾನಲ್ಲ ನಾನಲ್ಲವೆಂಬುದ ಕಂಡು ಬೇಕಾದ ಅವಳಿಗೆ ತಾನೇ ಯಾಗಿಲ್ಲಿ ಕೈ ತಂದ ಜೀವನು ನೀರಲ್ಲಿ ಕೇಳೆ ಬಂದ ಕಾರ್ಯವನು ನೀರಲ್ಲಿ ಕೇಳಗಿಲ್ಲಿ ನೀರಲ್ಲಿ ಕೇಳೆ ಬಂದ ಕಾರ್ಯವನು ಯಾಗಿಲ್ಲಿ 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 ಐ ತಂದ ಜೀವನು ಬಂದ್ಕೊಡಿ ಇಲ್ಲಿ ಅಯ್ಯೋ ಹೋಬಾಮ ಹೋಬಾಮ ಹೌದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಹಾ ಈಗ ನನಗೆ ಸಿಟ್ಟು ಬಂತು ಹೌದು ನನಗೆ ಅವ್ರನ್ನ ಮಾತಾಡ್ಲಿಕ್ಕೆ ಮನ್ಸೇ ಇಲ್ಲ ಹಾಗಾದ್ರೆ ಈಗ ಮಾತಾಡುದು ಯಾರು ಹಾಗಾದ್ರೆ ವಿಷಯ ಗೊತ್ತಾಗ್ಬೇಕು ಹೌದು ಗೊತ್ತಾಗ್ಬೇಕು ಅಂತಂದ್ರೆ ನಾ ಮಾತಾಡುದಿಲ್ಲ ಮತ್ತೆ ನನ್ನ ಬಗ್ಗೆ ಹಾ. ನೀ ಮಾತಾಡು ಓ ನಿಮ್ಮ ಬಗ್ಗೆ ನಾನಾ ಓ ಹೇಳಿದ್ಯಾ ಅವರು ಅಷ್ಟೊತ್ತಿಗೆ ಅವರು ಏನೋ ಅವರು ತೀರ್ಮಾನ ಮಾಡ್ಕೊಂಡು ಅವಳ ಬಗ್ಗಾಗಿ ಇವಳು ಬಂದು ಮಾತಾಡಿದ್ರೆ ಅವ್ರ ಬಗ್ಗೆ ಇವಳಂತೆ ಬಗ್ಗೆ ಅದ್ರ ಬಗ್ಗೆ ನಾನೀಗ ನಾವು ಹೋದ್ರೆ ನಾನು ಈಗ ಅವರಲ್ಲಿ ನೇರವಾಗಿ ಮಾತಾಡುದಿಲ್ಲ ಹಾ. ಅದಕ್ಕಾಗಿ ನನ್ನ ಪಕ್ಕ ನಾನು ಅವ್ರ ಬಗ್ಗೆ ನಾನು ಪಕ್ಕ ನನ್ನ ಕುರಿತಾಗಿ ನೀನು ಮಾತಾಡ್ಬೇಕು ಇದೇ ಹೋಗಿ ಬಿಡುವ ಯಾಕೆ ಇಲ್ಲಿ ಬಂದದ್ದು ಇಲ್ಲಿ ಯಾಕೆ ಬಂದದ್ದು ಮತ್ತೆ ಎಲ್ಲೋ ಹೋಗೋದು ಮಾರ್ರೆ. ಇಲ್ಲಿ ಯಾಕೆ ಬಂದದ್ದು ಇಲ್ಲಿ ಬಂದೆ ಮತ್ತೆ ಎಲ್ಲಿಗೆ ಹೋಗ್ಲೆ ಇಲ್ಲಿ ಬಂದು ಎಲ್ಲಿ ಹೋಗ್ಲಿ? ಇಲ್ಲಿ ಬಂದು ಮತ್ತೆ ಎಲ್ಲಿಗೆ ಹೋಗ್ಲೆ ಓ ಅಲ್ಲೋಗ್ಬೇಕಾಗಿತ್ತು ಅಲ್ಲಬೇಕಾಗಿತ್ತು ದಾರಿ ಯಾವ್ದು ಅಲ್ಲೋಗ್ಬೇಕಿತ್ತು ಹೋಗ್ಲಿ ಅಂತ ಹೇಳಿದ್ವಿ. ಹೊಳ್ಳಿ ಅಂತೇಳಿ ಹೇಗೆ ಹೇಳಿ ಅಂತ ಹೇಳಿದ್ರೆ ಹೇಳಿ ಅಂತ ಹೇಳಿ ಹಂಗೆ ಅಲ್ಲ ನಾನು ಅಲ್ಲಿ, ಅಲ್ಲಿ. ಅದು ಎಲ್ಲಿ
ಅದಲ್ಲ ಗೊತ್ತಾಗ್ಲಿಲ್ವಾ? ಹಾ, ಗುಮ್ಮ. ಗೊತ್ತುಪಡಿಸಿದೆ ನಿಮಗೆ. ಅದ್ಲಿ ಅಂತ ಹೇಳಿದ್ರೆ ಅವಳ ಮನೆಗೆ. ಅಲ್ಲಿ ಅಂತ ಹೇಳಿದ್ರೆ ಅವಳ ಮನೆಗೆ. ಅವಳ ಹೆಸರು ಅವಳಂದ್ರೆ ಈಗ ಮುಟ್ತದೆ. ನಾನ್ ಸಿಕ್ಕಿದ್ರೆ ತೋಳ ಮನೆಗೆ ಹೋಗ್ತೀರಾ ನೀವು? ಮತ್ತೆ ಅಲ್ಲಿ ಅದೇ ಅಲ್ಲಿ ಅಂತ ಎಂತ ಹೇಳುದು? ಅವಳ ಮನೆ 8 ಮಂದಿ ಈಗಿಲ್ಲ. ಹಾ ಅಷ್ಟು ಜನರನ್ನು ಬಿಟ್ಟು ಮತ್ತೆ ಇನ್ನೆಲ್ಲಿ ಅಂತ ಹೋದ್ರೆ ನನಗಿರ್ಬೋದು ನೀನು ಬೆಳೆ ಜೀವ 8 ಮಂದಿ ಇದ್ದ. ಒಬ್ಬರು ಸಾಕಾಗುದಿಲ್ಲ ನಿಮ್ಗೆ? ಯಾಕೆ ನಿಮ್ಗೆ? ನಿನ್ನ ಕಟ್ಕೊಂಡೇ ಸುಖ ಇಲ್ಲ ನನಗೆ. ಮತ್ತೆ 8 ಅಂತಕ್ಕೆ ಮತ್ತೆ ಅಲ್ಲ 8 ಅಂದಲ್ಲ ಅವು ಒಬ್ಬ ನಿನ್ನ ಬಿಟ್ಟು ಮತ್ತೆ ಯಾರಿತ್ತಿಲ್ಲ ನನಗೆ ಅಲ್ಲ ಹೇಳು ನೀನಲ್ಲ ನಿನ್ನ ಹೇಳದಲ್ಲ ಹೌದು. ನಂಗೆ ಬೇರೆ ಇದ್ದೆ 8 ಜನ ಇದ್ದಾರೆ. ಯಾರು ಅಂತ ಹೇಳುದು? ಓ, ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವಳಿಂದ ಕವಿನಿಂದ ಬಂದವಳು. ಅವಳಿದ್ದಾಳಲ್ಲ, ಅವಳು ಕಾಳವರ್ಗದಿಂದ ಬಂದವಳು. ಅವಳು ಕಾಣಬಾರದು ಬಂದವಳು. ಸರಿ ಕೇಳ್ಕೊ. ಕಳವಿನಿಂದೋಡಿ ಬಂದವಳ ಕಳವಿನಿಂದೋಡಿ ಬಂದವಳ ಕಳವಿನಿಂದೋಡಿ ಬಂದವಳ ಓಡಿ ಓಡಿ ಬಂದವಳ ಬಂಧುಗಳ ಮಾನವನು ತೆಗೆದವಳ ಬಂಧುಗಳ ಮಾನವನು ತೆಗೆದವಳು ಇಳೆಯುಳು ಜಾತಿಯ ಪಡೆದ ಸಂಬಂಧಿಯ ಇಳೆಯುಳು ಜಾತಿಯ ಪಡೆದ ಸಂಬಂಧಿಯ ಚೆಲುವೆಯ ಚಪಲೆಯ ವಿನಯ ಬಿಟ್ಟಿಲ್ಲಿಗೆ ಯಾಕಿಲ್ಲಿ ಕೈ ತಂದ ಇವನು ಕಳವಿನ ನೋಡಿ ಬಂದವಳ ಬಂಧುಗಳ ಮಾನವನು ತೆಗೆದವಳ ಓಡಿ ಬಂದವಳ ಮಾನವನು ತೆಗೆದವಳ ಯಾಕಿಲ್ಲಿ ಕೈ ತಂದ ಇವನು ಅವಳು ಮಾನಸ ಮಾಡಿದ್ದಾಳೆ. ಹೌದು. ಯಾಕೆ? ಯಾಕೆ? ಓಡ್ ಬಂದವಳು. ಹಾ, ಕಳವಿನಿಂದ ಬಂದವಳು. ಕಳವಿನಿಂದ ಬಂದವಳು. ಕಳತೂರಿಂದ ಬಂದವಳು ಕಣ್ಣೂರು ಅದು ಹಾ? ಕಳವಿನಿಂದ ಬಂದವಳು ಅಂತ ಹೇಳಿ ಅಲ್ಲ. ಕಳೂರು ಕಳವಿನಿಂದ ಅವಳಿಂದ ಕಳವಿನಿಂದ ಬಂದವಳು ಅಂತ ಹೇಳಿದ್ರೆ ಉಳಿಗುತ್ತೆ. ಹೆಸರಿಲ್ವೇನೋ? ಅದು ಮಾಡಿ ನಾವು ಮಾಡಿದ್ದಲ್ಲ. ಕೆಲ್ಸ ಹಾಗೆಲ್ಲ ಅಭಿನಯ ಮಾಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಹಾಗೆಲ್ಲ ಬೇರೆ ಇನ್ನು ಹಾಗಂದ್ರೆ ಹೇಳಿದ್ರು ನಾನು ಏನು? ಹಾಗಂದ್ರೆ ಜುಟ್ಟು ಕೈಸಿ ಹೋಗಿ ಬಂದವಳು ಅಂತ. ಹಾಗಾದ್ರೆ ಜುಟ್ಟು ಕೊಯ್ಸಿದವಳು ಅಂತ. ದುಡ್ಡು ಯಾರದು ಬಂದ ನೀವೆಲ್ಲ ಹೇಳಿದ್ರಲ್ಲ. ದುಡ್ಡು ಬೇಕಿತ್ತು ನಮ್ಗೆ 3-4 ಕೋಳಿ ದುಡ್ಡು ಕೊಟ್ಟು ಹೀಗಿತ್ತು ನಾವು ವಯಸ್ಸು ಹೌದಲ್ಲ, ನೀವು ಹೇಳಿ. ದುಡ್ಡು ವಹಿಸ್ತಳು ಸುತ್ತಿ ಬೆಳೆಸಿ ಹೇಳುವ ಬದಲಾಗಿ ಇವಳ್ಳೆ ಅಂತ ಹೇಳಿದ್ರೆ ಏನ್ ತೊಂದ್ರೆ? ಸುತ್ತಿ ಬಳಸಿ ಹೇಳುವುದು ಏನು ಸುತ್ತಿ ಬೆಳೆಸಿ ಹೇಳೋದಕ್ಕಿಂತ
ನನ್ನ ಪಟ್ಟದ ರಾಣಿಕೆ ಪರಮ ಕಲ್ಯಾಣಿ. ನಿನ್ನ ಮನದ ಅಭಿಲಾಷೆಗಳನ್ನು ಈಡೇರಿಸುವುದಕ್ಕಾಗಿ ಇರುವವನು ನಾನಂತಾದ್ರೆ ಇಂತಹ ಸಿದ್ಧಾಕೆ ಬರುವುದಕ್ಕೆ ಕಾರಣವಾದರೂ ಏನು ಎಲ್ಲವನ್ನು ಹೇಳ್ತೀಯ. ಬಿಡು ಬಿಡು ಬಣ್ಣನೆ ನುಡಿಗಳಾಯಿ ಬಿಡು ಬಿಡು ಬಣ್ಣನೆ ನುಡಿಗಳಿಗೆ ಎನ್ನಳು ನುಡಿಯುವುದು ತರವಲ್ಲ ಕೊಡಲಿಲ್ಲದಕ್ಕಿಂತಡಿ ತಂದರನ್ನು ಮಡದಿಗೆ ನಲಿ ನಲಿ ಸುಲಭದಲ್ಲಿ ನನ್ನನ್ನು ಹೊರತುಪಡಿಸಲಿಕ್ಕೆ ಆಗ್ತದೆ ಎಂದು ಭಾವಿಸುವುದು ಬೇಡ. ಎಂತಕ್ಕೆ? ಅದಲ್ಲ, ಅದಲ್ಲದೆ ಹೋದ್ರೆ ನಮ್ಮಲ್ಲಿ ನಾರದವನ್ನ ನಾರದರು ಪಾಪ ಬಂದಿದ್ದು. ಪಾಪ ಇದ್ದದ್ದು ಪಾಪ ಆಗಿದೆ ಅಲ್ಲ ಬಂದಿದ್ರು. ಹೌದು. ಬರುವಾಗ ಎಷ್ಟು ಚಂದ ಅಯ್ಯೋ ಒಂದು ಪಾರಿಜಾತ ಹೂಡಿಕೊಂಡು ಬಂದ. ಅಯ್ಯೋ ಒಂದು ಬಾಯಿಗೆ ನಿಂತಿದ್ದೆ ಇದು ಹೌದು ಬಾಯಿಗೆ ತಂದ. ಹೌದು. ಅವೆಂತ ಹೇಳ್ತು ಗೊತ್ತಂದು ಇದನ್ನ ರುಕ್ಮಿಣಿಗೆ ಮುಡಿಸುವ ಚಂದವನ್ನು ನೋಡ್ಬೇಕು ಕೃಷ್ಣ ಅಂತ ಹೇಳಿದ. ಅವರ ಆಸೆಯ ಪ್ರಕಾರವಾಗಿ ಹೂವನ್ನು ಅವರ ಮುದಿಗೆ ಇರಿಸಿದೆ. ಬಿಡಿಗೆ ಏರಿಸಿದೆ. ನೀವು ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೆಲ್ಲ ಜನ ಹೆಂಡತಿ ಇರ್ತಾರೆ. 8 ಮಂದಿ ಆಗಿದ್ದು ಸಹಿತವಾಗಿ ಬಂತ ಒಂದು ಹೂ ಅವನು ಹೇಳ್ಬೋದು ಹಾಗೆ ಒಬ್ಬರಿಗೆ ಕೊಟ್ಟರು ಬೇಸರ ಆಗ್ತದೆ. ಇನ್ನು ನಾನು ತಂದು ಬೇಡ ಮುಡಿಸ್ಬೇಕು. ಅದೇ ನೀವು ಒಮ್ಮೆ ನನ್ನನ್ನು ಕರೆದು ಸ್ವಾಮಿ ನೋಡಿ ಇಂಥದ್ದು ಹೂ ತಂದುಕೊಂಡಿದ್ದಾರೆ ನಮ್ಮ ಪಕ್ಕದ ಆಸೆ ಈಡೇರಿಸಬೇಕು ಒಮ್ಮೆ ಒಂದ್ಸರಿ ನೋಡು ತೋರಿಸಬಹುದು ನೀವು. ಅದಕ್ಕಾಗಿ ಆ ಹೂವನ್ನು ರುಕ್ಮಿಣಿಗೆ ಮುಡಿಗೇರಿಸುವ ಕಾರಣಕ್ಕಾಗಿ ನೀನು ನಾನು ಮುಡಿಸಿಕೊಂಡಿದ್ದೇನೆ ಅನುಮಾನವೇ ಇಲ್ಲ. ನನ್ನನ್ನು ಎಲ್ಲರೂ ಅವಮಾನಿಸ್ತಾ ಇದ್ದಾರೆ. ನಾನು ಬದುಕುತ್ತಿಲ್ಲ, ನಾನು ಸಾಯ್ಬೇಕು. ಹೂವಿನ ಸಲುವಾಗಿ ಹೌದು ಅಂತಾದ್ರೆ ಇದು ನಿನ್ನ ಪಾಲಿಗೆ ಕೊಟ್ಟೆ ನಿನಗೆ ಸುಮವನೊಂದ ನೀವು ದದಾವ ಚಂದ ಎನ್ನುತ್ತವಣಿಗಿರಿತೆ ನಿನಗೆ ಸುಮವನೊಂದ ನೀವು ದದಾವ ಚಂದ ಎನ್ನುತ್ತವಣಿಗಿರಿತೆ ಕಮಲ ನೇತ್ರೆ ನೀ ಮತ್ತೆ ಮುನಿಯದಿರು ನೀ ಮತ್ತೆ ಮುನಿಯದಿರು ಸುವರ್ಣ ವೃಕ್ಷವ ತೋರಿ ಪೂರ್ಣ ಮನಗೆ ಗರುಷವ ಗೋರಿ ಮನ್ನಿಸೆನ್ನನು ನಾರಿಗೆ ಸುವರ್ಣ ವೃಕ್ಷವ ತೋರಿ ಪೂರ್ಣ ಮನಗೆ ಗರುಷವ ಗೋರಿ ಮನ್ನಿಸೆನ್ನನು ನಾರಿ ಸಿಟ್ಟು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೇರವಾಗಿ ನಿನ್ನಲ್ಲಿ ಸುತ್ತಿ ಬಳಸಿ ಹೇಳುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತೆ. ನಾರದ ತಂದುಕೊಟ್ಟಂತ ಹೂವು ನಿನಗೆ ಶ್ರೇಷ್ಠ ಅಲ್ಲ. ನಿನಗೆ ನನ್ನ ಕೈಯಾರೆ ನಾನೇ ಕೈಯಾರೆ ಕೊಯ್ದು ಕೊಟ್ಟಂತ ಹೂವು ಮಾತ್ರ ಶ್ರೇಷ್ಠ ಎನ್ನುವ ಸಲುವಾಗಿ ಅವರು ಕೊಟ್ಟಂತ ಹೂವನ್ನು ರುಕ್ಮಿಣಿಯ ಮುಡಿಗೆ ಇರಿಸಿದೆ. ನಿನ್ನ ಪಾಲಿಗೆ ಹೂವು ಬೇಕೇ ಬೇಕು ಅಂತಾದ್ರೆ ಕೇಳು. ನನಗೆ ಪಾರಿಜಾತವೇ ಬೇಕು. ಯೋಚಿಸುವ ಅವಶ್ಯಕತೆ ಇಲ್ಲ. ಮುಂದೊಂದು ಸಂದರ್ಭ ದೇವಲೋಕಕ್ಕೆ ಹೋಗುವಂತಹ ಪ್ರಸಂಗ ಒದಗಿ ಬಂತು ಅಂತಾನೆ ಹೋಗುವಾಗ ನಾನು ಒಬ್ಬರೇ ಹೋಗುವುದಿಲ್ಲ, ಮತ್ತೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ನಂದನ ವನದಲ್ಲಿ ತಿರುಗಾಡಿಸಿ ನೀನು ಬಯಸಿದಂತ ಪಾರಿಜಾತ ಹೂವೇನು ಗಿಡ ಸಮೇತವಾಗಿ ತಂದು ನಿನ್ನ ಮನೆಯ ಅಂಗಳದ ತುದಿಯಲ್ಲಿ ನಾನು ನಡೆಸ್ತೇನೆ. ಇದು ಕೃಷ್ಣ ಒಟ್ಟಾರೆ ಹೇಳಿದ ಮಾತು. ನನ್ನನ್ನು ಸಮಾಧಾನ ಪಡಿಸುವುದಕ್ಕಾಡುವುದಲ್ಲ, ಈ ಕ್ಷಣಕ್ಕೆ ಆಡುವ ಮಾತಲ್ಲ. ಮತ್ತೆ ಕಡೆಯ ದಿಕ್ಕಿನ ಒಡೆಯ ಮರಣನಾಡಿಯಾಗಿಯೂ ಇದು ಹೌದಾ? ಹಾಗಿದ್ರೆ ಮಾತ್ರ ತಡ ಮಾಡಬೇಕು. ಸಯ್ಯದ